ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹಳ್ಳಿಗಳ ಕಡೆ ಕಾಳು ಹಪ್ಪಳನ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಳ್ಳಿಗಳ ಕಡೆ ಕಾಳು ಹಪ್ಪಳ ಮಾಡೋದಕ್ಕೆ ಹುರುಳಿ ಕಾಳು, ಅಲಸಂದೆ ಕಾಳು ಹಾಗೆ ಉದ್ದಿನ ಕಾಳನ್ನು ಉಪಯೋಗ ಮಾಡ್ತಾರೆ. ಇವತ್ತು ನಾವು ಕಾಳು ಹಪ್ಪಳ ಮಾಡೋದಕ್ಕೆ 15 ಸೇರು ಕಾಳಿನ ಬೇಳೆನ ತೊಗೊಂಡಿದ್ದೀವಿ. ಅಲಸಂದೆ ಬೇಳೆ 8 ಸೇರಿದೆ, ಅಳತೆ ಮಾಡಿಬಿಟ್ಟು ಹಾಕ್ಕೊತಾ ಇದ್ದಾರೆ 8 ಸೇರು. ಹಾಗೆ ಹುರುಳಿ ಬೇಳೆನ 3 ಸೇರು ತೊಗೊಂಡಿದ್ದೀವಿ. ಹುರುಳಿ ಕಾಳನ್ನು ಮೊಳಕೆ ಕಟ್ಬಿಟ್ಟು, ಅಲಸಂದೆ ಕಾಳನ್ನು ಮೊಳಕೆ ಕಟ್ಬಿಟ್ಟು ಇದನ್ನು ಒಡೆದುಬಿಟ್ಟು ಚೆನ್ನಾಗಿ ಮೊಳಕೆ ಕಟ್ಟಿ ಒಡೆದು ಆಮೇಲೆ ಬೇಳೆನ ಮಾಡ್ಕೊಂಡಿರೋದು ನೋಡಿ. ಇದು ಅಲಸಂದೆ ಬೇಳೆ. ಅದಾದಮೇಲೆ ಹುರುಳಿ ಬೇಳೆ ಹಾಕ್ಕೊತಾ ಇದ್ದೀವಿ. ಹುರುಳಿ ಬೇಳೆ 3 ಸೇರು ನೋಡಿ. ಇದನ್ನು ಸಹ ಚೆನ್ನಾಗಿ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಆಮೇಲೆ ಒಡೆದಿರೋದು. ಎಲ್ಲ ನುಚ್ಚು ಥರ ಕಾಣಿಸ್ತಾ ಇದೆ ನೋಡಿ, ಇದೇ ಥರನೇ ಇರೋದು ಹುರುಳಿ ಬೇಳೆ. ನಾವು ಒಡೆದಾದ್ಮೇಲೆ ಎಲ್ಲ ನುಚ್ಚಾಗುತ್ತೆ. ಅಲಸಂದೆ ಬೇಳೆ 8 ಸೇರು ಹಾಕ್ಕೊಂಡಿದ್ದೀವಿ. ಹಾಗೆ ಹುರುಳಿ ಬೇಳೆನೂ ಸಹ 3 ಸೇರು ಹಾಕ್ಕೊಂಡಿವಿ. ಅದಾದಮೇಲೆ ಉದ್ದಿನ ಬೇಳೆ, ಉದ್ದಿನ ದಾಲನ್ನು ನಾವು 4 ಸೇರು ಹಾಕ್ಕೊತಾ ಇದ್ದೀವಿ. ಎಲ್ಲ ಟೋಟಲು 15 kg, 15 ಸೇರಾಗಿದೆ. ಕೆ ಜಿ ಲೆಕ್ಕದಲ್ಲಾದರೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ. ಇದನ್ನು ಮಿಲ್ಗೆ ಹಾಕಿಸ್ಕೊಂಬರ್ಬೇಕಾಗುತ್ತೆ. ಒಂದು 50 ಗ್ರಾಮು ಮೆಣಸನ್ನು ಸೇರಿಸ್ಕೊತಾ ಇದ್ದೀವಿ, ಖಾರಕ್ಕೆ ಬೇಕಾಗಿರೋಷ್ಟು. ಮತ್ತು ರುಚಿನೂ ಕೊಡುತ್ತೆ, ಖಾರನೂ ಕೊಡುತ್ತೆ. ಹಾಗಾಗಿ ಒಂದು 50 ಗ್ರಾಮ್ ಮೆಣಸು ಹಾಕ್ಬಿಟ್ಟು ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಿಲ್ಗೆ ಹೋಗಿ ಹಾಕಿಸ್ಕೊಂಬರ್ಬೇಕು. ನುಣ್ಣಗೆ ಪೌಡ್ರು ಮಾಡ್ಕೊಂಬರ್ಬೇಕು, ಚೆನ್ನಾಗಿ ನುಣ್ಣಗೆ. ಮಿಲ್ಗೆ ಹಾಕಿಸ್ಕೊಂಬಂದಾದ್ಮೇಲೆ ಯಾವುದೇ ಹಿಟ್ಟನ್ನು ಸಹ ಮಿಲ್ಗೆ ಹಾಕಿಸ್ಕೊಂಬಂದಾದ್ಮೇಲೆ ನಾವು ಒಂದು ಸ್ವಲ್ಪ ಆರಿಸೋದಕ್ಕೆ ಬಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ರೋಸ್ಟ್ ಆಗೋಗುತ್ತೆ ಜಾಸ್ತಿ. ನಾವು ಹಾಗೇ ಒಂದು ಚೀಲದಲ್ಲಿ ಆಗಲಿ ಒಂದು ದಬ್ರಲ್ಲಿ ಆಗಲಿ ಹಾಗೇ ಬಿಟ್ಬಿಟ್ರೆ ಅದೊಂದು ಸ್ವಲ್ಪ ಎಲ್ಲ ಕುಮ್ಕೊಂಡಂಗಾಗಿ ರೋಸ್ಟ್ ಆಗೋಗುತ್ತೆ, ಅದು ಚೆನ್ನಾಗಿರೋದಿಲ್ಲ. ಮಿಲ್ಗೆ ಹಾಕಾದ್ಮೇಲೆ ಯಾವಾಗಲೂ ಆರಿಸ್ಕೊಬೇಕಾಗುತ್ತೆ. ಈಗ ಜಡ್ಡಿ ಇಟ್ಕೊಂಡಿದ್ದಾಯಿತು. ಈಗ ಹಪ್ಳಕ್ಕೆ ಬೇಕಾಗಿರುವ ಖಾರನ ಮಾಡ್ಕೊಳ್ಳೋಣ. ಖಾರ ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆ ತೊಗೊಂಡಿದ್ದೀವಿ, ಬಟರ್ ಮಿಲ್ಕ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀವಿ. ಒಂದು 4 ಲೀಟರ್ ಇದೆ ಇದು. 15 ಸೇರು ಹಿಟ್ಟಿಗೆ ನಾವು 4 ಲೀಟರು ಬಟರ್ ಮಿಲ್ಕ್ನ ತೊಗೊಂಡಿದ್ದೀವಿ. ಈಗ ಹಪ್ಳಕ್ಕೆ ಖಾರ ಮಾಡ್ಕೊಳ್ಳೋಣ. 1 kg ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈಗ ತರಿಯಾಗಿ ರುಬ್ಕೊತೀವಿ. ಅಂದರೆ ತುಂಬ ಪೇಸ್ಟು ಬೇಡ, ತುಂಬ ದಪ್ಪಗೂ ಬೇಡ ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಮಜ್ಜಿಗೆಗೆ ಸೇರಿಸ್ಕೊತಾ ಇದ್ದೀವಿ. ಇದೇ ರೀತಿ ಈರುಳ್ಳಿನ 1 kg ಈರುಳ್ಳಿನ ರುಬ್ಬಿಟ್ಟು ಪೇಸ್ಟ್ ಮಾಡಾಕೊಂಡಿದ್ದೀವಿ. ಕಾಳು ಹಪ್ಪಳಕ್ಕೆ ಕರ್ಬೇವಿನ ಸೊಪ್ಪು ತುಂಬ ಪ್ರಮುಖವಾದದ್ದು, ತುಂಬ ರುಚಿನೂ ಕೊಡುತ್ತೆ. ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ಹಾಕೊಬೇಕಾಗುತ್ತೆ. ನಾವು ಇಲ್ಲಿ ಅರ್ಧ kg ಕರ್ಬೇವಿನ ಸೊಪ್ಪನ್ನ ಪೇಸ್ಟ್ ಮಾಡಿಬಿಟ್ಟು ಮಜ್ಜಿಗೆಗೆ ಸೇರಿಸ್ಕೊತಾ ಇದ್ದೀವಿ. ಆದಷ್ಟು ನಾಟಿ ಕರ್ಬೇವಿನ ಸೊಪ್ಪಿದ್ರೆ ನೋಡಿ, ಈ ಥರ ಹಪ್ಪಳ ಮಾಡ್ತೀವಲ್ಲ ಆವಾಗ, ಮತ್ತು ಧನ್ಯ ಪೌಡ್ರ್ ಎಲ್ಲ ಮಾಡ್ತೀವಲ್ಲ ಆವಾಗ ಹಾಕೊಳೋದ್ರಿಂದ ರುಚಿನೂ ಹೆಚ್ಚಾಗುತ್ತೆ. ಆದಷ್ಟು ಹಳ್ಳಿಗಳ ಕಡೆ ಎಲ್ಲ ನಾಟಿ ಕರ್ಬೇವಿನ ಸೊಪ್ಪು ಸಿಗೋದ್ರಿಂದ ಅದನ್ನೇ ಯೂಸ್ ಮಾಡೋದು. ಕರ್ಬೇವಿನ ಸೊಪ್ಪು ಈರುಳ್ಳಿನ ರುಬ್ಬಿಟ್ಟು ಮಜ್ಜಿಗೆಗೆ ಸೇರಿಸ್ಕೊಂಡಾದ್ಮೇಲೆ ಮಜ್ಜಿಗೆನ ನಾವು ಹೆಚ್ಚಿಸ್ಕೊಬೇಕಾಗುತ್ತೆ. ಒಂದು 4 ಲೀಟ್ರ್ ನೀರಿತ್ತು, ಮಜ್ಜಿಗೆ ಇತ್ತು. ಒಂದು 4 ಲೀಟ್ರ್ ನೀರು ಹಾಕ್ಬಿಟ್ಟು ಒಂದು 8 ಲೀಟ್ರು ನಾವು ಮಾಡ್ಕೊಂಡಿದ್ದೀವಿ ನೋಡಿ. ಹಪ್ಳದ ಖಾರ ಇದ್ದರೆ ಹಪ್ಳದ ಖಾರನ ಹಾಕ್ಕೊತಾರೆ. ನಾವು ಹಪ್ಳದ ಖಾರ ಏನು ಹಾಕ್ಕೊಂಡಿಲ್ಲ, ನಾವು ಈಗೇನೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಮಜ್ಜಿಗೆಗೆ ಹಾಕ್ಕೊಬೇಕಾಗುತ್ತೆ. ಹಳ್ಳಿಲೆಲ್ಲ ಏನಂತಾರೆ ಅಂತಂದರೆ, 1 ಸೇರು ಹಿಟ್ಟಿಗೆ 1 ಹಿಡಿ, ಒಂದು ಒಳ್ಳೆ ಹಿಡಿ ಅಷ್ಟು ಉಪ್ಪು ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಕೈಯಲ್ಲಿ ಅಳತೆ ಮಾಡಿಬಿಟ್ಟು ಹಾಕ್ಕೊತಾರೆ. ಕೈ ಸಣ್ಣ ಇದ್ದರೆ ಪರವಾಗಿಲ್ಲ, ಕೈ ದಪ್ಪ ಇದ್ದರೆ ಅದಕ್ಕೋಸ್ಕರ ಹೇಳೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಈಗ ಮಿಕ್ಸಿ ಜಾರಲ್ಲೇ ಪುಡಿ ಮಾಡ್ಕೊತಾ ಇದ್ದೀವಿ. ಆದಷ್ಟು ಮೆಣಸಿನ್ಕಾಯಿ ಪುಡಿನ ನಾವು ಮಾಡಿರೋದನ್ನ ಹಾಕ್ಕೊಬಾರ್ದು. ಹಪ್ಳಕ್ಕೆಲ್ಲನ ಆವಾಗಲೇ ಮೆಣಸಿನ್ಕಾಯಿನ ರುಬ್ಬಿಟ್ಟು ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಖಾರ ಆಗುತ್ತೆ. ನೋಡಿಕೊಂಡು ಖಾರನ ಹಾಕ್ಕೊಬೇಕಾಗುತ್ತೆ ನೋಡಿ. ಈಗ ಎಲ್ಲ ನಾವು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಹಪ್ಳದ ಹಿಟ್ಟನ್ನು ಹೇಗೆ ಕಲಸೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮಿಲ್ಗೆ ಹಾಕಿಸ್ಕೊಂಬಂದಾದ್ಮೇಲೆ ಹಿಟ್ಟನ್ನು ಜಲ್ಡಿ ಹಿಡ್ಕೊಂಡಾದ್ಮೇಲೆ ಈಗ ಜೀರಿಗೆನ ಸೇರಿಸ್ಕೊತಾ ಇದ್ದೀವಿ. ಒಂದು 100 ಗ್ರಾಮ್ ಜೀರಿಗೆನ ಸೇರಿಸ್ಕೊತಾ ಇದ್ದೀವಿ. ಎಲ್ಲನೂ ಒಂದೇ ಸಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. 15 ಸೇರು ಹಿಟ್ಟಿಗೆ 15 ಹಿಡಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊತಾರೆ ನೋಡಿ. 1 ಹಿಡಿ ಅಡುಗೆ ಸೋಡಾ ಅಂದರೆ ಕುಕ್ಕಿಂಗ್ ಸೋಡಾನ ಸೇರಿಸ್ಕೊತಾರೆ. ಇದಕ್ಕೆ ಕುಕ್ಕಿಂಗ್ ಸೋಡಾ ಹಾಕಲೇಬೇಕು, ಆವಾಗಲೇ ಚೆನ್ನಾಗಿ ಹಪ್ಳಗಳು ಬರೋದು.
ನೋಡಿ ಅಳತೆ ಮಾಡಿಬಿಟ್ಟೆ ಹಾಕ್ಕೊತಾರೆ. ಮೆಣಸಿನ್ಕಾಯಿ ಪುಡಿನೆಲ್ಲ ನೀಟಾಗಿ ಅಳತೆ ಮಾಡಿಬಿಟ್ಟೆ ಹಾಕ್ಕೊತಾರೆ. ಎಲ್ಲ ಹಿಟ್ಟನ್ನು ಒಂದೇ ಸಲ ನಾವು ಕಲಿಸ್ಕೊಬೇಕಾಗುತ್ತೆ. ಅಂದರೆ ಮೆಜರ್ಮೆಂಟಲ್ಲಿ ಹೇಳಬೇಕು ಅಂತಂದರೆ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಖಾರದ ಪುಡಿ. ಗುಂಡೂರು ಮೆಣಸಿನ್ಕಾಯಿ ತೊಗೊಂಡಿರೋದು. ಮೊಣ್ಕಟ್ಟು ಮೆಣಸಿನ್ಕಾಯಿ ಆದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಬೇಕಾಗುತ್ತೆ. ಗುಂಡೂರು ಮೆಣಸಿನ್ಕಾಯಿ ಆಗಿರೋದ್ರಿಂದ ನಾವು ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಪುಡಿನ ಹಾಕ್ಬಿಟ್ಟು ಎಲ್ಲ ಒಂದೇ ಸಲ ನೀಟಾಗಿ ಸಮನಾಗಿ ಕಲಿಸ್ಕೊಬೇಕು. ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಒಂದಕ್ಕೊಂದು ಸಮನಾಗಿ ಬೆರೆಯೋ ಹಾಗೆ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ನಾವು ಎಷ್ಟು ಸೇರು ಹಪ್ಪಳ ಇಟ್ಟರೂ ಸಹ ಒಂದೇ ಸಲ ಕಲಿಸ್ಕೊಳೋದು ನೋಡಿ. ಈ ರೀತಿ ಎಲ್ಲನ ಕಲಿಸ್ಕೊಬೇಕಾಗುತ್ತೆ. ಎಲ್ಲ ನೀಟಾಗಿ ಸಮನಾಗಿ ಎಲ್ಲ ಬೆರೆಸ್ಕೊತಾ ಇದ್ದಾರೆ ನೋಡಿ. ಕಾಳು ಹಪ್ಪಳ ಎಲ್ಲನ ಒಬ್ಬರು ಇಬ್ಬರು ಕಲಿಸೋದಕ್ಕಾಗೋದಿಲ್ಲ. ಒಂದು 3ರಿಂದ 4 ಜನ ಇದ್ರೇ ತುಂಬ ಚೆನ್ನಾಗಿ ಬೇಗ ಕಲಿಸ್ಕೊಬೋದು. ಆದ್ರೂ 2 ಗಂಟೆ ಆಯಿತು ನಾವು ಇದನ್ನು ಕಲಿಸ್ಬೇಕಾದ್ರೆ. 15 ಸೇರು ಆಗಿರೋದ್ರಿಂದ ಎಲ್ಲ ಒಂದು ಸಲ ಒಂದಕ್ಕೊಂದು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅನ್ಸಿದ್ರೆ ಜೀರಿಗೆ ಹಾಕ್ಕೊಳೋದು ಮತ್ತು ಮೆಣಸಿನ್ಕಾಯಿ ಪುಡಿ ಅಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳೋದು ಎಲ್ಲ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ನೀಟಾಗಿ ಕೈ ಆಡ್ಕೊತಾರೆ. ಎಲ್ಲನ ಒಂದು ಸಲ ನೀಟಾಗಿ ಕೈ ಆಡ್ಕೊಂಡಾದ್ಮೇಲೆ ಸ್ವಲ್ಪ ಒಂದೊಂದು ಕೆ ಜಿ ಹಿಟ್ಟಿಗೆ ಆಮೇಲೆ ಒಂದೊಂದು ಕೆ ಜಿ ಹಿಟ್ಟಿಗೆ ಖಾರ ಮಾಡ್ಕೊಂಡಿದ್ವಲ್ಲ, ನಾವು ಮಜ್ಜಿಗೆ ಖಾರ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿದಿತಾರೆ ನೋಡಿ. ಈಗೆಲ್ಲನ ಒಂದು ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಮಿದಿತಾರೆ. ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಕಲಿಸೋದಿಲ್ಲ. ಸ್ವಲ್ಪನೇ ಒಂದು ಹದವಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಉಂಡೆ ಕಟ್ಬಿಟ್ಟು ಆಮೇಲೆ ಒಂದು ಕಡೆ ಸೈಡ್ಗೆ ಇಡ್ತಾರೆ. ನಾವು ಹಪ್ಳ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ, ಕಾಳು ಹಪ್ಳ ಮಾಡಬೇಕಾದ್ರೆ ಆವಾಗಲೇ ಕಲಿಸ್ಬಿಟ್ಟು ಆವಾಗಲೇ ಇಡೋದಕ್ಕಾಗೋದಿಲ್ಲ. ನಾವು ನಾಳೆ ಕಾಳು ಹಪ್ಳ ಮಾಡಬೇಕು ಅಂತಂದರೆ ನೈಟೇ ನಾವು ಕಲಿಸ್ಬಿಟ್ಟು ಇಡಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ಅದು ನೆನ್ಕೊಂಡು ಬನಿ ಬರುತ್ತೆ. ಆವಾಗ ಚೆಚ್ಬಿಟ್ಟು ಮತ್ತು ಆಗಲೂ ಸಹ ನಾವು ಚಪಾತಿ ಅರ್ದಂಗೆ ಅರಿಯೋದಕ್ಕಾಗೋದಿಲ್ಲ. ಚೆನ್ನಾಗಿ ಹದ ಬರೋವರೆಗೂ ಚೆಚ್ಚಬೇಕಾಗುತ್ತೆ. ಒಂದೇನೋ ಒಂದು ಕಬ್ಬಿಣದ್ದು ಇದೆ, ಅದರೊಳಗೆ ಚೆಚ್ಕೊತಾ ಇದ್ದಾರೆ. ಮೊದಲೆಲ್ಲನ ಒನಕೆ ತಗೊಂಡು ಚೆಚ್ಚರು, ಒಳಕಲ್ಗೆ ಹಾಕ್ಕೊಂಡು ಒನಕೆ ತಗೊಂಡೆಲ್ಲ ಚೆಚ್ಚರು. ಇವಾಗ ಒಂದು ಕಬ್ಬಿಣದ ಸಲಾಕೆಯಿಂದ ಚೆಚ್ಚುತ್ತಾರೆ. ಕಾಳು ಹಪ್ಳನ ಬೆಳಗ್ಗೆ ಇಡೋದ್ರಿಂದ ನಾವು ನೈಟೇ ಕಲಸಿಡ್ತಾ ಇದ್ದೀವಿ. ಯಾಕೆಂದರೆ ಇದು ಕಲಸಾದ್ಮೇಲೆ ಚೆನ್ನಾಗಿ ನೆನೆಬೇಕು. ನಾವು ಕಲಸಿದ ತಕ್ಷಣವೇ ಇಡೋದಕ್ಕಾಗೋದಿಲ್ಲ. ಎಲ್ಲ ಹಪ್ಳ ಎಲ್ಲ ಒಡೆದ್ಬಿಟ್ಟೆಲ್ಲ ಬರುತ್ತೆ, ಮೂಲೆ ಎಲ್ಲ ಒಡೆದೋಗುತ್ತೆ ಅರಿಬೇಕಾದ್ರೆ. ಹಾಗಾಗಿ ಮತ್ತು ಅರಿಯೋದಕ್ಕೂ ತುಂಬ ಕಷ್ಟ ಆಗುತ್ತೆ. ನೆನೆಯೋದ್ರಿಂದ ತುಂಬ ಚೆನ್ನಾಗಿ ಈಸಿಯಾಗಿ ಹರ್ಕೊಬೋದು. ಈಗ ನೈಟು ನಾವು ಕಲಸಿಡ್ತಾ ಇದ್ದೀವಿ. ಮತ್ತು ಬೆಳಗ್ಗೆ ಎದ್ಬಿಟ್ಟು ಆ ಹಪ್ಳದ ಹಿಟ್ಟನ್ನು ನಾವು ಉಂಡೆಗಳೆಲ್ಲ ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಹದ ಬರೋವರೆಗೂ ಚೆಚ್ಕೊಬೇಕಾಗುತ್ತೆ ನೋಡಿ. ಹೀಗೆ ನಾವು ನೈಟು ಕಲಿಸ್ತಾ ಇದ್ದೀವಲ್ಲ ಎಲ್ಲನ ಒಂದು 3-4 ಜನ ಸೇರಿಕೊಂಡು ಕಲಿಸ್ಕೊತಾ ಇದ್ದೀವಿ. ಹಪ್ಳಕ್ಕೆ ಕಾಳು ಹಪ್ಳಕ್ಕೆ ಖಾರದ ಹಿಟ್ಟು ಅಂತಂದ್ಬಿಟ್ಟು ಅದನ್ನು ಹಪ್ಳದ ಖಾರ ಅಂತಂದ್ಬಿಟ್ಟು ತೊಗೊಂಬರ್ತಾರೆ. ಆದರೆ ನಾವೇನು ಹಾಕಿಲ್ಲ, ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತಾರೆ. ನಾವು ಒಂದು ಸಲನೂ ಟ್ರೈ ಮಾಡಿಲ್ಲ. ನಾವು ಮನೇಲೇ ಮಜ್ಜಿಗೆಯಲ್ಲಿ ಮಾಡ್ಕೊಂಡಿರೋದು, ಬೇಕಾಗಿರುವ ಮಸಾಲನೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿರೋದು. ಈ ರೀತಿ ಹಪ್ಳ ಮಾಡಿ ಇಟ್ಕೊಂಬಿಟ್ರೆ ನಾವು ಒಂದು 2ರಿಂದ 3 ವರ್ಷ ಹಾಗೇ ಇಟ್ಕೊಬೋದು. ನಾವು ಮೆಣಸಿನ್ಕಾಯಿ ಪುಡಿ ಹಾಕ್ತೀವಲ್ಲ, ಒಂದು ಸ್ವಲ್ಪ ಬೀಜಗಳ್ನೆಲ್ಲನ ಇರ್ದ ಹಾಗೆ ನಾವು ಪೌಡ್ರ್ ಹಾಕಿದ್ರೆ ಆ ಹಪ್ಳ ಎಲ್ಲ ಹುಳ ಆಗೋದಿಲ್ಲ. ಇಲ್ಲಾಂತಂದರೆ ಅದರೊಳಗೆ ಬೀಜ ಇದ್ದರೆ, ಹಪ್ಳದಲ್ಲಿ ಬೀಜ ಏನಾದರೂ ಇದ್ದರೆ ಮೆಣಸಿನ್ಕಾಯಿ ಬೀಜ ಹುಳ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಪೌಡ್ರ್ ಚೆನ್ನಾಗಿ ಮಾಡಿಕೊಂಡು ನಾವು ಮೆಣಸಿನ್ಕಾಯಿ ಪೌಡ್ರನ್ನ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಹಪ್ಳ ಮಾಡೋದಕ್ಕೆ ಹಾಕಬೇಕಾಗುತ್ತೆ. ಒಬ್ಬೊಬ್ಬರೇ ಕಲಿಸ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದರೊಳಗೂ ನಾವು ಇವತ್ತು 15 ಸೇರಿಂದ ಹಪ್ಳ ಇಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಒಬ್ಬೊಬ್ಬರೇ ಮಾಡೋದು. ನಾವು ಇವತ್ತು ಈ ಹಿಟ್ಟನ್ನು 4 ಜನ ಸೇರಿಕೊಂಡು ಕಲಿಸ್ಕೊತಾ ಇದ್ದೀವಿ. ಆದ್ರೂ 1 ಅವರ್ ಆಯಿತು. ಹಾಗಾಗಿ ಹಪ್ಳನ ಮಾಡಬೇಕಾದ್ರೆ, ಕಾಳು ಹಪ್ಳ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ. ಹೀಗೆ ನಾವು ಉಂಡೆಗಳ್ನ ಮಾಡಿಟ್ಟಿದ್ದೀವಿ. ಒಂದು ಸ್ವಲ್ಪ ದಪ್ಪ ಉಂಡೆಗಳ್ನ ಮಾಡಿಟ್ಟಿದ್ದೀವಿ. ಕರೆಕ್ಟಾಗಿ 10 ಉಂಡೆಗಳಾಗುತ್ತೆ. ನಾವು ಹಪ್ಳ ಕಲಿಸ್ಕೊಳೋದಕ್ಕೆ ಹಪ್ಳದ ಖಾರ ಮಾಡ್ಕೊಂಡಿರ್ತೀವಲ್ಲ, ಅದೇನಾದರೂ ಒಂದು ಸ್ವಲ್ಪ ಸಾಲ್ಟೇಜ್ ಬಂತು ಅಂತಂದರೆ, ಇನ್ನೂ ಒಂದು ಉಂಡೆ ಮಾಡೋದಕ್ಕೆ ಈ ಥರ ಎಲ್ಲ ಸಾಲ್ಟೇಜ್ ಬಂತು ಅಂತಂದರೆ ಏನು ಮಾಡಬೇಕು ಅಂದರೆ ನೋಡಿ, ಹೀಗೆ ಒಂದು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಸಾಲ್ಟೇಜ್ ಬಂತು ಅಂದರೆ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಖಾರನ ಹೆಚ್ಚಿಸ್ಕೊಬೇಕಾಗುತ್ತೆ ನೋಡಿ. ಮಸಾಲಾನ ಹೆಚ್ಚಿಸ್ಕೊಬೇಕಾಗುತ್ತೆ. ತುಂಬ ಜಾಸ್ತಿ ಪೌಡ್ರ್ ಉಳ್ಕೊಂಡ್ರೆ ಬೇಡ. ಒಂದು ಸ್ವಲ್ಪ ಒಂದು ಅರ್ಧ ಉಂಡೆ ಕಲಸೋವಷ್ಟು ಉಳ್ಕೊಂಡ್ರೆ ನಾವು ಈ ರೀತಿ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಹಪ್ಳದ ಖಾರನ ಹೆಚ್ಚಿಸ್ಕೊಳೋದ್ರಿಂದ ಕರೆಕ್ಟಾಗಿ ನಾವು ಕಲಿಸ್ಕೊಬೋದು ನೋಡಿ. ಇನ್ನೊಂದು ಸ್ವಲ್ಪ ನಾವು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀವಿ. ನಮಗೊಂದು ಉಂಡೆಗೆ ಸಾಲ್ಟೇಜ್ ಬಂದಿರೋದ್ರಿಂದ ಈ ರೀತಿ ಮಾಡ್ಕೊತಾ ಇದ್ದೀವಿ. ನೀವು ಸಹ ಹಪ್ಳದ ಹಿಟ್ಟು ಏನಾದರೂ ಸಾಲ್ಟೇಜ್ ಬಂದರೆ ನೀವೂ ಸಹ ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲ ಉಂಡೆ ಕಲಿಸ್ಕೊಂಡಾದ್ಮೇಲೆ ಇದೇ ಪೇಪರಲ್ಲಿ ನಾವು ಸುತ್ತಿಡ್ತೀವಿ. ಗಾಳಿ ಹೋಗ್ದಾಗಿ ಸುತ್ತಿಡಬೇಕಾಗುತ್ತೆ, ಇಲ್ಲ ಅಂತಂದರೆ ಅದೆಲ್ಲ ಒಣಗೋಗ್ಬಿಡುತ್ತೆ ಹಿಟ್ಟೆಲ್ಲನ.
ಈಗ ನಾವು ಹಪ್ಳನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಪ್ಳದ ಉಂಡೆನ ನೋಡಿ ಈ ರೀತಿ ಚೆನ್ನಾಗಿ ಕಬ್ಬಿಣದ ಸಲಾಕೆಯಿಂದ ನಾವು ಚೆಚ್ಕೊತಾ ಇದ್ದೀವಿ. ನಾವು ಮಾಡಿರೋ ಉಂಡೆಗಳ್ನೆಲ್ಲ ಒಂದೇ ಸಲ ಇದೇ ರೀತಿ ಚೆನ್ನಾಗಿ ಅರ್ಧ ಬರೋವರೆಗೂ ಚೆಚ್ಕೊಬೇಕಾಗುತ್ತೆ. ನಾನು ಇವತ್ತು ಇರಲಿಲ್ಲ, ಹಪ್ಳ ಮಾಡಬೇಕಾದ್ರೆ ಇರಲಿಲ್ಲ, ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ನಾನು ಬರೋದ್ರೊಳಗಡೆ ಹಪ್ಳ ಎಲ್ಲ ಇಟ್ಬಿಟ್ಟಿದ್ರು. ವಿಡಿಯೋಕ್ಕೋಸ್ಕರ ಈ ಉಂಡೆನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ಯಾವ ರೀತಿ ಚೆಚ್ಚೋದು ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ. ನೋಡಿ ಈ ರೀತಿ ಹದ ಬಂದಾದಮೇಲೆ ಚೆನ್ನಾಗಿ ಚೆಚ್ಬಿಟ್ಟು ಹದ ಬಂದಾದಮೇಲೆ ಈಗ ಮಣೆ ಮೇಲೆ ಒಸ್ಕೊತಾ ಇದ್ದಾರೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊತಾರೆ. ಹಿಟ್ಟನ್ನು ಚೆನ್ನಾಗಿ ಚೆಚ್ಕೊಬೇಕಲ್ವ, ಹಾಗಾಗಿ ಯಾರಾದರೂ ಮನೇಲಿ ಗಂಡಸಿದ್ರೆ ಅವ್ರ ಕೈಲಿ ಚೆನ್ನಾಗಿ ಚೆಚ್ಚಿಸ್ತಾರೆ. ಅಷ್ಟು ಶಕ್ತಿ ಬಿಟ್ಟು ಚೆಚ್ಚಬೇಕಾಗುತ್ತೆ, 10 ಉಂಡೆ ಚೆಚ್ಚಬೇಕಲ್ವ. ಹಾಗಾಗಿ ಯಾರಾದರೂ ಹೆಂಗಸ್ರಿಗಿಂತ ಜಾಸ್ತಿ ಗಂಡಸ್ರುಗಳ ಕೈಲಿ ಈ ರೀತಿ ಚೆಚ್ಚಿಸ್ಕೊತಾರೆ. ನೋಡಿ ಹದ ಬಂದಾದಮೇಲೆ ಚೆನ್ನಾಗಿ ಮಣೇಲಿ ಹಾಕಿ ಒಸ್ಕೊಂಡಾದ್ಮೇಲೆ ಉಂಡೆಗಳ್ನ ಮಾಡ್ಕೊತಾ ಇದ್ದಾರೆ. ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನೈಸಾಗಿ ಉಂಡೆಗಳು ಬಂದಿದೆ ಅಂತ. ನಮ್ಗೆ ಹದ ಕರೆಕ್ಟಾಗಿದ್ದರೆ ಮಾತ್ರ ಈ ರೀತಿ ನೈಸಾಗಿ ಉಂಡೆಗಳ್ನ ಬರೋದು. ಈಗಂತೂ ಒಂದು ಸ್ವಲ್ಪ ಕಾಳಹಪ್ಳ ಮಾಡೋದು ತುಂಬಾ ಈಸಿ. ಯಾಕೆಂತಂದರೆ ಮೊದಲೇ ಉಂಡೆಗಳ್ನ ಮಾಡಾದಮೇಲೆ ಅರಿಬೇಕಾಗಿತ್ತು. ಇವಾಗ ಆಗಲ್ಲ. ನಾವು ಪೂರಿ ಎಲ್ಲ ಒತ್ತುತ್ತೀವಲ್ಲ, ಅದರೊಳಗಡೆ ಒಂದು ಅರ್ಧ ಹಪ್ಳನ ಅರ್ದ್ಬಿಟ್ಟು ಆಮೇಲೆ 1 ಸುತ್ತು 2 ಸುತ್ತು ಹಪ್ಳನ ಹರ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗ ಬೇಗ ಹಪ್ಳನ ಇಟ್ಕೊಬೋದು. ಈಗ ಕಾಳಹಪ್ಳ ಮಾಡೋದನ್ನು ಒಂದು ಸ್ವಲ್ಪನೇ ಈಸಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಮೊದಲೆಲ್ಲ ಹೇಗೆ ಇಡೋರು ಅಂತಂದರೆ ಈ ಉಂಡೆಗಳ್ನ ಹಾಕಾದ್ಮೇಲೆ ಉಂಡೆಯಿಂದಲೇ ಅರೆಯೋರು. ಹಾಗಾಗಿ ತುಂಬಾ ಲೇಟ್ ಆಗೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸ ಆಗೋದು. ಇದೇ 15 ಸೇರು ಹಪ್ಳ ಇಡೋದಕ್ಕೆ ಒಂದು 5ರಿಂದ 6 ಜನ ಸೇರಿಕೊಂಡು ಒಂದು 2 ಅವರಲ್ಲಿ ಎಲ್ಲನ ಮುಗಿಸಿದ್ದಾರೆ. ನೋಡಿ ಹೀಗೆ ಪೂರಿ ಒತ್ತೋದಿರುತ್ತಲ್ಲ, ಆ ಪೂರಿ ಒತ್ತೋದ್ರೊಳಗಡೆ ನಾವು ಒಂದು ಸಲ ಈ ರೀತಿ ಮಾಡ್ಕೊಳೋದ್ರಿಂದ ಒಂದು ಅರ್ಧ ಹಪ್ಳ ಅರ್ಧಂಗೆ ಆಗುತ್ತೆ. ಆಮೇಲೆ 1 ಸುತ್ತು 2 ಸುತ್ತು ನಾವು ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಹರ್ಕೊಂಡ್ರೆ ನೀಟಾಗಿ ನಾವು ಹಪ್ಳಗಳ್ನ ಒತ್ಕೊಬೋದು. ನೋಡಿ ಈ ರೀತಿ ಹರ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು, ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡು ನಾವು ಈ ರೀತಿ ಹರ್ಕೊಬೇಕಾಗುತ್ತೆ. 1 ರೌಂಡ್ 2 ರೌಂಡ್ ಹರಿದ್ರೆ ಸಾಕಾಗುತ್ತೆ. ಕಾಳಹಪ್ಳ ಮಾತ್ರ ಒಂದು ಸ್ವಲ್ಪ ಮಂದವಾಗಿ ಹರ್ಕೊಬೇಕಾಗುತ್ತೆ. ಯಾಕೆಂತಂದರೆ ನಾವು ಎಣ್ಣೆಲಿ ಹಾಕಿ ಕರೆದಾಗಲೂ ಸಹ ಅದು ಬೇಗ ಸೀದೋಗಬಾರ್ದು, ಮತ್ತು ಕೆಂಡದಲ್ಲಿ ಸುಟ್ರೂ ಸೀದೋಗಬಾರ್ದು. ಹಾಗಾಗಿ ಒಂದು ಸ್ವಲ್ಪ ಮಂದವಾಗಿ ಹರ್ಕೊಬೇಕಾಗುತ್ತೆ. ಆದರೆ ಅಕ್ಕಿ ಹಪ್ಳನ ಎಷ್ಟೇ ತೆಳುವಾಗಿ ನಾವು ಹರಿದ್ರೂ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರ್ತವೆ. ಕಾಳಹಪ್ಳ ಮಾತ್ರ ಒಂದು ಸ್ವಲ್ಪ ನಾವು ತೆಳುವಾಗಿ ಹರಿಬಾರ್ದು, ಗಟ್ಟಿಯಾಗಿಯೇ ಹರ್ಕೊಬೇಕಾಗುತ್ತೆ. ನೋಡಿ ಈಗೆಲ್ಲನ ಹರಿದಿಟ್ಕೊಂಡು ಆದಮೇಲೆ ನಾವು ಮೊದಲು ಮನೆ ಒಳಗಡೆ ಒಣಗಿಸ್ಕೊಬೇಕಾಗುತ್ತೆ. ಒಂದು ಸೀರೆ ಮೇಲೆ ಹಾಕ್ಕೊಂಡು ಮನೆ ಒಳಗಡೆ ಒಣಗಿಸ್ಕೊಬೇಕಾಗುತ್ತೆ. ಡೈರೆಕ್ಟಾಗಿ ಬಿಸಿಲಿಗೆ ಹಾಕ್ಬಾರ್ದು. ಈ ಕಾಳಹಪ್ಳ ಮಾತ್ರನ ನಾವು ಮಾಡಿರೋ ಹಪ್ಳನೆಲ್ಲನ ನೋಡಿ ಈ ರೀತಿ ಹರಿದ್ಬಿಟ್ಟು ತೋರಿಸ್ತಾ ಇದ್ದಾರೆ ಹೇಗೆ ಹರಿಯೋದು ಅಂತ ಅಂದ್ಬಿಟ್ಟು. ಒಬ್ಬೊಬ್ರು ಕೈ ಒಂದೊಂದು ಥರ ಇರುತ್ತೆ. ಜಾಸ್ತಿ ಒಬ್ಬೊಬ್ಬರು ಹಸಿಟ್ಟು ಹಾಕ್ಬಿಟ್ಟು ಹರಿತಾರೆ, ಒಬ್ಬೊಬ್ಬರು ಹಸಿಟ್ಟು ಹಾಕೋ ಹರಿಯೋದಿಲ್ಲ. ನೋಡಿ ಹಿಟ್ಟು ಹಾಕ್ಬಿಟ್ಟು ಹರಿದ್ರೆ ಮೇಲ್ಗಡೆ ಎಲ್ಲನ ವೈಟ್ ಇರುತ್ತೆ. ಆಮೇಲೆ ಚೆನ್ನಾಗಿ ಹಪ್ಳನ ಒರೆಸ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ಆ ಹಿಟ್ಟೆಲ್ಲ ಇದ್ದರೆ ಹುಳ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ಹಪ್ಳಗಳ್ನ ಬೇಸಿಗೆಗಾಲದಲ್ಲೇ ಇಡೋದ್ರಿಂದ ಚೆನ್ನಾಗಿ ಬಿಸಿಲಲ್ಲಿ ಒಂದು 2 ದಿವಸದೊಳಗಡೆ ನಾವು ಹಪ್ಳಗಳ್ನ ಒಣಗಿಸಿ ಎತ್ತಿಟ್ಕೊಂಬಿಡ್ಬೋದು. ಈ ಮಳೆಗಾಲದಲ್ಲೆಲ್ಲ ಇಟ್ಟರೆ ತುಂಬಾ ಕಷ್ಟ ಆಗುತ್ತೆ, ಒಣಗೋದೇ ಇಲ್ಲ. ಒಣಗಲಿಲ್ಲ ಅಂತಂದರೆ ಎಲ್ಲ ಒಂಥರ ಇದು ಚೆನ್ನಾಗಿರಲ್ಲ, ಪೊಂಗಸ್ ಎಲ್ಲ ಬಂದ್ಬಿಡುತ್ತೆ. ನೋಡಿ ಈಗ ಹಪ್ಳನೆಲ್ಲನ ಅರ್ಧಾದ್ಮೇಲೆ ಒಂದ್ರ ಮೇಲೆ ಒಂದು ಹಾಕಿದ್ರೂ ಇದು ಮೆಟ್ಕೊಂಡ್ರೂ ಏನಾಗೋದಿಲ್ಲ, ಅಂಟ್ಕೊಳೋದಿಲ್ಲ. ನೋಡಿ ಹೀಗೆ ಸೀರೆ ಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಒಂದು ದಿವಸ ಎಲ್ಲನ ಹೀಗೇ ಬಿಡಬೇಕಾಗುತ್ತೆ. ಮನೆ ಒಳಗಡೆ ಒಣಗಿಸ್ಕೊಬೇಕಾಗುತ್ತೆ, ಡೈರೆಕ್ಟಾಗಿ ಬಿಸಿಲಿಗೆ ಹಾಕ್ಬಾರ್ದು. ನೋಡಿ ಇವೆಲ್ಲ ಅರ್ದ್ಬಿಟ್ಟಿದ್ರು. ನಾವು ಬರೋದ್ರೊಳಗಡೆ, ನಾನು ಒಂದು ಫಂಕ್ಷನ್ ಮುಗಿಸ್ಕೊಂಬರೋದ್ರೊಳಗಡೆ ಎಲ್ಲ ಮಾಡೇ ಬಿಟ್ಟಿದ್ರು. ವಿಡಿಯೋಕ್ಕೋಸ್ಕರ ಒಂದೇ ಒಂದು ಉಂಡೆನ ಎತ್ತಿಟ್ಟಿದ್ರು. ಆಮೇಲೆ ಬಂದಮೇಲೆ ನಾನು ವಿಡಿಯೋ ಮಾಡಿಕೊಂಡೆ. ನೋಡಿ ಒಬ್ಬೊಬ್ರು ಕೈ ಒಂದೊಂದು ಥರ ಇರುತ್ತೆ ಅಂತ ಹೇಳ್ತಾ ಇದ್ದೀವಲ್ಲ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದೊಂದು ವೈಟ್ಗಿದೆ, ಒಂದೊಂದು ವೈಟ್ಗಿಲ್ವಲ್ಲ. ಚೆನ್ನಾಗಿ ಹಸಿಟ್ಟು ಹಾಕಿರೋದೆಲ್ಲನ ವೈಟ್ಗಿದೆ, ಹಸಿಟ್ಟು ಹಾಕ್ಬಿಟ್ಟು ಹರಿದಿರ್ತಾರಲ್ಲ ಅದು ವೈಟ್ಗಿದೆ. ಹಿಟ್ಟು ಹಾಕ್ದಲೇ ಹರಿದಿರೋದು ಒಂದು ಸ್ವಲ್ಪ ಕಲರು ಚೇಂಜ್ ಆಗಿದೆಯಲ್ಲ ನೋಡಿ. ಹೀಗೆ ಒಂದು ದಿವಸ ಮನೆ ಒಳಗಡೆ ಒಣಗಿಸಾದ್ಮೇಲೆ ಆಮೇಲೆ ಬಿಸಿಲಲ್ಲಿ ಒಂದು ದಿವಸ ಫುಲ್ಲು ಒಣಗಿಸಿ ಆಮೇಲೆ ಅದನ್ನೆಲ್ಲನ ಸೀಟ್ಬಿಟ್ಟು, ಅಂದರೆ ಒಂದು ಬಟ್ಟೆಲೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು, ಒಂದು ಚೂರೂ ಹಸಿಟ್ಟು ಇಲ್ದಂಗೆ ಒರೆಸ್ಬಿಟ್ಟು ಆಮೇಲೆ ಎತ್ತಿಟ್ಕೊಳೋದ್ರಿಂದ ಒಂದು 2 ವರ್ಷ ಆದ್ರೂ ನಾವು ಕೆಡ್ದಂಗೆ ಹಪ್ಳಗಳ್ನ ಸಂರಕ್ಷಣೆ ಮಾಡ್ಬೋದು. ನಮಗೆ ಬೇಕಾದಾಗ ಹಪ್ಳಗಳ್ನ ಕರೆದ್ಬಿಟ್ಟು ಸುಟ್ಬಿಟ್ಟು ಉಪಯೋಗ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮತ್ತು ಯಾವ ವಿಧಾನದಲ್ಲಿ ಕಾಳಹಪ್ಳನ ಇಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರೋರು ಯಾರಾದರೂ ಹಪ್ಳ ಇಡಬೇಕು ಅಂತ ಅಂತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವಿನ್ನು ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ
ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಬಂತು ಅಂತಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕಳೆದ ವಿಡಿಯೋದಲ್ಲಿ ಅಕ್ಕಿ ಹಪ್ಪಳ ಮತ್ತು ಸಂಡಿಗೆನ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನೂ ಸಹ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಅಕ್ಕಿ ಹಪ್ಪಳ, ಕಾಳು ಹಪ್ಪಳ ಮತ್ತು ಸಂಡಿಗೆನ ಇಡಬೇಕು ಅನ್ನೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವ್ರಿಗೂ ಸಹ ಅನುಕೂಲ ಆಗುತ್ತೆ, ನನಗೂ ಸಹ ಅನುಕೂಲ ಆಗುತ್ತೆ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.